ನೆರೆದಿದ್ದ ಅಪಾರ ಪ್ರೇಕ್ಷಕ ಸಮೂಹವನ್ನ ನಗೆಗಡ್ಲಲ್ಲಿ ತೇಲಿಸಿತು. ತಂಪಾದ ಸಂಜೆಯಲ್ಲಿ ಜೋಕ್ಸ್ ಕೇಳಿ ನಕ್ಕು ನಕ್ಕು ಜನರು ಸುಸ್ತಾಗಿ ಹೋದ್ರು. ಆದ್ರೂ ಪ್ರಾಣೇಶ್ ಮಾತ್ರ ಜೋಕ್ಸ್ಗಳನ್ನ ಒಂದೊಂದಾಗಿಯೇ ಬಿಡ್ತಾ ಇದ್ರು. ಆತ್ಮವಿಶ್ವಾಸಕ್ಕೆ ಮಾತೃಭಾಷೆಯ ಶಿಕ್ಷಣವೇ ಮುಖ್ಯ ಕಾರಣ. ನಮ್ಮ ಮಕ್ಕಳು ಯಾಕೆ ಒಂಥರ ಪೆಚ್ಚಾಗಿರ್ತಾರೆ ನೋಡಿದರೆ ನೀವು. ಇಂಗ್ಲೀಷ್ ಮೀಡಿಯಂ ಶಿಕ್ಷಣ ಕಾರಣ ಅದಕ್ಕೆ. ಯಾಕೆಂದರೆ ಬರೀ ಬರದ ಭಾಷೆ, ನಮ್ಮ ಭಾಷೆ ಅಲ್ಲ. ಉರು ಹೊಡಿಬೇಕಲ್ಲ ಅಷ್ಟೇ. ಇಂಗ್ಲೀಷ್ ಮೀಡಿಯಂ ಹುಡುಗನ ನೀವು ಕಂಡುಹಿಡಿಬೇಕಾದ್ರೆ ಮರಿ ನಿನ್ನ ಹೆಸರೇನೋ ಅಂತ ಕೇಳ್ಬೇಕು. ಅವ್ನು ಟ್ರಕ್ ಅಂತ ನಿಂತು ಬಿಡ್ತಾನೆ ಅವನು. ಮೈ ನೇಮ್ ಈಸ್ ಪ್ರಶಾಂತ್, ಮೈ ಫಾದರ್ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ 5th ಸ್ಟ್ಯಾಂಡರ್ಡ್ A ಸೆಕ್ಷನ್. ಗುಡ್ ಮಾರ್ನಿಂಗ್ ಮೇಡಮ್. ಹಾಂ, ನಾವು ಕೇಳೇ ಇಲ್ಲ. ಶಿಸ್ತು, ಡಿಸಿಪ್ಲಿನ್ ಅಷ್ಟು ಕಲಿಸಿರ್ತಾರೆ ಅವನಿಗೆ ಅಲ್ಲಿ. ಹಾಂ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ಹೇಗೆ ಓಡಾಡ್ತಾರೆ ಅಂದರೆ ಬರೀ ಶಿಸ್ತು, ಲೆಫ್ಟ್ ರೈಟೇ. ತರಕಾರಿ ತರಕೋರು ಲೆಫ್ಟ್ ರೈಟ್ ಹೋಗ್ತಾರೆ ಅವು. ಇವು ಎದ್ದು ಹತ್ತೋದ ಹಿಂಗೆ ನಿಂತ್ಕೊಂಡು ಅಂದರೆ ಕನ್ನಡ ಶಾಲೆ ಮಕ್ಕಳು ಅಂತ ತಿಳ್ಕೊಂಡ್ಬಿಡೋಕು. ಇದೇ ಕಾರ್ಯಕ್ರಮಕ್ಕೆ ನಿಮ್ಗೊಂದು ಕನ್ನಡ ಮೀಡಿಯಂ ಹುಡುಗ, ಒಂದು ಇಂಗ್ಲೀಷ್ ಮೀಡಿಯಂ ಹುಡುಗ ಇದ್ದರೆ, ಇಂಗ್ಲೀಷ್ ಮೀಡಿಯಂ ಹುಡುಗ ಕರೆದು ಬಗು ಇವತ್ತು ಪ್ರಾಣೇಶ್ವರ ಕಾರ್ಯಕ್ರಮ ಇದೆ, ನಗೆ ಹಬ್ಬ ಇದೆ, ಎಲ್ಲ ಕೃಷ್ಣೇಗೌಡ ದಯಾನಂದ್ ಎಲ್ಲ ಬರ್ತಾರೆ, ನನಗೊಂದು ಚೇರಿಡಿಕ ಅಂದಾನಿ. ಅಯ್ಯೋ ಮಮ್ಮಿ ತುಂಬ ಗಲಾಟೆ ಇರ್ತೋ ಗೊತ್ತಾ, ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ ಅವನು. ಯಾರು ಇಂಗ್ಲೀಷ್ ಮೀಡಿಯಂ. ಅದೇ ಕನ್ನಡ ಹುಡುಗನಿಗೆ ಹೇಳಿ ನೀವು ಸುಮ್ಮನೆ ಇರೋ ಮಮ್ಮಿ ಅಂತೇಳಿ ಆಂಟಿಗೊಂದು ನಿಮಗೊಂದು 2 ಬಂದು ಟವೆಲ್ ಹಾಕಿ ಬರೀ ಬಡ್ಡಿ ಮಕ್ಕಳ ಯಾರು ಬರ್ತೀರಿ, ಟವೆಲ್ ಹಾಕಿ ಅಲ್ಲಿ ನಿಂತ್ಕೊತಾನೆ. ಆ ಲೈನಲ್ಲಿ ಯಾರು ಹೋಗಕ್ಕೆ, ಅಲ್ಲಿ 2 ಸೀಟ್ ಇದೆ ಮಕ್ಕಳು, ಆ ಕಡೆ ಕೂತ್ಕೊಳ್ಳಿ. ನಮ್ಮಮ್ಮ ನಮ್ಮ ಆಂಟಿ ಬರ್ತಾರಲ್ಲಿ. ಏನು ಕಾವಲು ನಾಯಿ ಅವನು. ಧೈರ್ಯ, ಕಾನ್ಫಿಡೆನ್ಸ್ ಅವನಿಗೆ. ಅದು ಆ ಧೈರ್ಯ ಮಕ್ಕಳಲ್ಲಿ ತುಂಬಕ್ಕಾದ್ರೆ ಮಾತೃಭಾಷೆ ಶಿಕ್ಷಣ. ನನಗೆ ಬರಲ್ಲ ಇದು. ಇಂಗ್ಲೀಷು ಮಕ್ಕಳ ಭಯಗ್ರಸ್ತರನ್ನಾಗಿ ಮಾಡ್ತದೆ, ಆತ್ಮವಿಶ್ವಾಸ ಕಳೀತದೆ. ಅದೇ ಸರ್ಕಾರಿ ಶಾಲೆ ಮಗುನ ಕೇಳ್ರಿ, ನಿನ್ನ ಹೆಸರೇನಾ? ನನ್ನ ಹೆಸರು ಹಾಕಬೇಕು. ನಿಮ್ಮಪ್ಪ ಯಾರ? ನಮ್ಮಪ್ಪನ ಹೆಸರು ಕೇಳ್ತೀಯ? ನೀನು ರೇಷನ್ ಕಾರ್ಡ್ ಕೊಡ್ತೀಯಾ, ATM ಕಾರ್ಡ್ ಕೊಡ್ತೀಯಾ ಬಡ್ಡಿ ಮೇಲೆ? ಹಾಂ, ಎಂತೆಂಥ ಅದ್ಭುತಗಳು. ನೀವು ಕಾನ್ವೆಂಟ್ ಶಾಲೆ ಕಿಟಕಿಗೆ ಕಿವಿ ಹಚ್ಚಿ ಕೇಳಿ ನೀವು, ಅಲ್ಲಿ ಏನೋ ಶಬ್ದ ಕೇಳಿಸಲ್ಲ ನಿಮಗೆ. ಬರೀ ಸಿಟ್ ರೈಟ್, ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಗೋ ದೇರ್, ಕಮ್ ಹಿಯರ್, ಬರೀವೇ. ಸರ್ಕಾರಿ ಶಾಲೆಗೆ ಹೋಗಿ ಕಿವಿಗೊಟ್ಟು ಕೇಳಿ ನೀವು, ಮೇಷ್ಟ್ರ ಧ್ವನಿ ಯಾವುದು, ಮಕ್ಕಳ ಧ್ವನಿ ಯಾವುದು? ಪಾಠಕ್ಕಿಂತ ಹೆಚ್ಚು ಆಟ. ಹೀಗಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳುಗಳು ಪ್ರಧಾನಿ ಥರ ನಮ್ಮ ಮನಮೋಹನ್ ಸಿಂಗ್ ನಡೀತಾರೆ ನೋಡಿ, ಆ ಥರ ನಡೀತಿರ್ತಾರೆ. ಮೇಡಮ್ ಕರೆದ ತಕ್ಷಣ ಟ್ವೈಂಕ್ ಅಂತ ಹುಡುಗರು ಟ್ವೈಂಕ್ ಅಂತ ಬರೋದು. ಅದೇ ಕನ್ನಡ ಮಕ್ಕಳು ಅದ್ಭುತವಾದಂಥ ನಾಯಕರುಗಳಾಗಿ ತಯಾರಾಗ್ತಾರೆ ಸ್ನೇಹಿತರೆ. ಹಾಸ್ಯ ಪ್ರಜ್ಞೆ ಬೆಳೆಸ್ತದೆ. ನಮಗೆಲ್ಲ ಹಾಸ್ಯ ಪ್ರಜ್ಞೆ ಬಂದದ್ದೇ ನಮ್ಮ ಶಾಲೆಗಳಿಂದ ಅಂದರೆ ನೀವು ನಂಬ್ತಿರೋ ಇಲ್ವೋ. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಹಬ್ಬಗಳನ್ನ ಆಚರಣೆ ಮಾಡ್ತಿದ್ರು. ಕಾರ್ ಹುಣ್ಣಿಮೆಯಿಂದ ಹಬ್ಬಗಳ ಆರಂಭ. ಕಾರ್ ಹುಣ್ಣಿಮೆ ಕರ್ಕೊಂತ ಬಂತು ಅಂತಾರ್ರಿ, ಕೇಳಿರ ನೀವು? ಕಾರ್ ಹುಣ್ಣಿಗೆ ಹೆಸರಿರೋದೇ ಕಾರಣ, ಕಾರ್ ಹುಣ್ಣಿಮೆ ಕರ್ಕೊಂತ ಬಂತು. ಮುಂದೆಲ್ಲ ಹಬ್ಬಗಳೇ, ಎಲ್ಲಿವರೆಗೂ? ಮಾರ್ಚ್ವರೆಗೂ ಹಬ್ಬಗಳೇ. ಇವ್ರವೇ ಎಲ್ಲ ಹಬ್ಬ. ಗಂಡಸರು ಒಂದು ಹಬ್ಬ ಇಲ್ಲ. ಅಬ್ಸರ್ವ್ ಮಾಡಿ ನೀವು. ಸಂಕ್ರಮಣ ಇವ್ರದೇ, ನೆಕ್ಸ್ಟ್ ಯುಗಾದಿ ಇವ್ರದೇ, ಸೀರೆ ರೇಷ್ಮೆ ಸೀರೆ ಇವರಿಗೆ. ಆಮೇಲೆ ನವರಾತ್ರಿ ಇವ್ರದೇ, ದೀಪಾವಳಿ ಅಳಿಯ ಮಗಳನ್ನ ಕಳಿಸೋದು ಇವ್ರದೇ. ಎಲ್ಲ ಹಬ್ಬಗಳು, ಗೌರಿ, ಗಂಗಿ, ಶ್ರಾವಣ ಮಾಸ, ಇಡೀ ಒಂದು ತಿಂಗಳು ಇವ್ರದೇ. ನಮಗೇನು ಉಳಿಯಲ್ಲ. ನಮಗೆ ಉಳಿಯೋದು ಒಂದೇ ಹೋಳಿ ಹುಣ್ಣಿಮೆ. ಅದು ಕರೆಕ್ಟ್ ಮಾರ್ಚ್ ತಿಂಗಳಲ್ಲಿ ಬರುತ್ತೆ, ಮುಂದಿನ ತಿಂಗಳು. ಕರೆಕ್ಟ್ ಆ ಟೈಮಿಗೆ ನಮಗೆಲ್ಲ ಕೊಡಿಸಿ ದುಡ್ಡಾಗಿ ಮೈ ಮೇಲೆ ಬಟ್ಟೆ ಹರ್ಕೊಳ್ಳೋ ಸ್ಥಿತಿಗೆ ನಾವು ಬಂದಿರ್ತೀವಿ. ಅದಕ್ಕೆ ಹಬ್ಬದ ದಿವಸ ರಸ್ತೆ ಮಧ್ಯೆ ನಿಂತು ಲಾಭ ಬೈಕೊಳ್ಳೋದು. ಅದಕ್ಕೆ ನಾವು ನೋಡಿ ಹೇಗೆ ಇಟ್ಟಿದ್ದಾರೆ ಹಿರಿಯರ ಹಬ್ಬಗಳನ್ನು, ಯೋಚನೆ ಮಾಡಿ ನೀವು. ಹೌದಾ? ಅದಕ್ಕೆ ಸ್ನೇಹಿತರೆ, ಶಾಲೆಗಳಲ್ಲಿ ಹಬ್ಬದ ವಾತಾವರಣ. ಬರೀ ನಮ್ಮಲ್ಲಿ ಆಗಸ್ಟ್ 15, ಜನವರಿ 26 ಬಿಟ್ಟರೆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಗಣಪತಿ ಕೂರಿಸ್ತಿದ್ವಿ. ನಾಗರ ಪಂಚಮಿ ಬಂತು ಅಂದರೆ ಶಾಲೆ ಮುಂದಿನ ಗಿಡಕ್ಕೆ ಜೋಕಾಲಿ ಕಟ್ತಿದ್ರು. ಮೇಷ್ಟ್ರೆ ಮುಂದಿನಂತ ಜೋಕಾಲಿ ಆಡಿಸ್ತಿದ್ರು. ನೋಡಿ, ಆಡಿ. ಬರೀ ಜೋಕಾಲಿ ಆಡೋದಲ್ಲ, ಎದುರುಗಡೆ ಒಂದು ಮರದ ಟೊಂಗೆಗೆ ಕೊಬ್ಬರಿ ಬಟ್ಲ ಕಟ್ತಿದ್ರಿ. ಜೀಕ್ತಾ ಹೋಗಿ ಆ ಕೊಬ್ಬರಿ ಬಟ್ಲನ ಹಲ್ಲಿನಿಂದ ಕಡಿಬೇಕು, ಹಲ್ಲಿಂದ ಕಚ್ಕೊಂಬರ್ಬೇಕು ಅದನ್ನು. ಹಲ್ಲು ಎಷ್ಟು ಗಟ್ಟಿ ಇರಬೇಡ. ಈಗಿನ ಮಕ್ಕಳು ಹಲ್ಲು, ನಿಮ್ಮ ಟೂತ್ಪೇಸ್ಟ್ನಲ್ಲಿ ಉಪ್ಪಿದೆಯೋ? ನಮಗೆ ಗೊತ್ತೇ ಇಲ್ಲ ಸ್ವಾಮಿ ಟೂತ್ಪೇಸ್ಟ್ನಲ್ಲಿ ಉಪ್ಪಿರೋದು. ನಾವು ತಿಕ್ತಿದ್ದೆ ಇದ್ಲು ಉಪ್ಪು. ಒಂದು ಇದ್ಲು ತೆಗೆದು ಕಡ್ರಮ್ ಅಂತ ಕಡಿಯೋದು, ಮೇಲೆ ಇಷ್ಟು ಉಪ್ಪು ಹಾಕೋದು, ಘಾಸ. ಇವತ್ತಿಗೂ ಹಲ್ಲು ಗಟ್ಟಿಯಪ್ಪ. ಮಕ್ಕಳಿಗೆ ಓಬಿನಾಕೋ, ಟೂತ್ಪೇಸ್ಟ್, ಪೆಪ್ಸೋಡೆಂಟ್, ಕೋಲ್ಗೇಟ್ ಉಪ್ಪಿದೆಯಾ ಅಂತ ಹುಡುಕ್ಬೇಕು ನಾವು. ದಯವಿಟ್ಟು ನಿಮ್ಮೆಲ್ಲರ ಹಲ್ಲುಗಳು ಶುಭ್ರ ಆಗಬೇಕಾದ್ರೆ, ಗಟ್ಟಿ ಆಗಬೇಕಾದ್ರೆ ಪೇಸ್ಟ್ ಯಾವುದಾದ್ರೂ ಬಳಸಿ ನೀವು. ಪ್ರತಿ ಪೇಸ್ಟಿನ ಮೇಲೆ ಒಂದು ಚಿಟಿಕೆ ಉಪ್ಪು ಹಾಕಿ ನೀವು ಹಲ್ಲು ತಿಕ್ಕಿ, ಎಂಥ ಕಂದು ಹಲ್ಲಾದರೂ ಬೆಳಗಾಗಿಬಿಡ್ತದೆ ಸ್ನೇಹಿತರೆ ಒಂದು 15-20 ದಿವಸದಲ್ಲಿ. ಇದು ನಾವು ಅನುಭವಿಸಿ ನೋಡಿರೋದು. ಉಪ್ಪೇ ಕಾರಣ ಹಲ್ಲು ಹೊಳಪಾಗೋದಕ್ಕೆ. ಹುಳ ತಿಂತದೆ ಮಕ್ಕಳಿಗೆ. ಕ್ಯಾಡ್ಬರಿ, ಚಾಕ್ಲೇಟ್, ಅದರಲ್ಲಿ ಮಕ್ಕಳು ಕಾಂಪ್ಲಾನ್ ಕುಡಿತಾರೆ, ಬೋರ್ನ್ವಿಟ. ಮಕ್ಕಳಿಗೆ ನಮ್ಮ ಕಡೆ ನೀ ಯಾರ ಮಗನೋ? ನಾವು ಸಿದ್ಲಿಂಗಪ್ಪನ ಮಗ ರೀ, ನೀನು ಗುರುಸಿದ್ದಪ್ಪನ ಮಗ ರೀ ಅಂತೀವಿ. ಈ ಕಡೆ ಹುಡ್ರು, ನೀ ಯಾರೋ? ಐ ಆಮ್ ಎ ಕಾಂಪ್ಲಾನ್ ಬಾಯ್, ಐ ಆಮ್ ಎ ಕಾಂಪ್ಲಾನ್ ಗರ್ಲ್. ನೀವು ಅವ್ರ ಅಪ್ಪ ಏನು ಮಾಡ್ಬೇಕ್ರಿ ಹಿಂಗಾದ್ರೆ?
ಜೋಕಾಲಿಲಿ ಕೂತು ಜೀಕ್ಯಾ ಕೊಬ್ಬರಿ ಬಟ್ಲನ ಹಲ್ಲಿನಿಂದ ಕಚ್ಕೊಂಬರ್ತಿದ್ವಿ. ಎಂಥ ಸ್ಪರ್ಧೆ ಇದು! ಕೈಗಳೆರಡು ಸ್ಟಿಫ್ ಆಗಿರಬೇಕು, ಕೂತು ಬ್ಯಾಲೆನ್ಸ್ ಇರಬೇಕು, ದೃಷ್ಟಿ ಕೊಬ್ಬರಿ ಬಟ್ಲ ಮೇಲೆ ಕೇಂದ್ರೀಕೃತವಾಗಿರಬೇಕು. 3-4 ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಕಡಿಯೋದಿದೆಯಲ್ಲ ಅಂಥ ಆಟವೇ ಇಲ್ಲ. ಗಣಪತಿ ಶಾಲೆಯಲ್ಲಿ ಅಯ್ಯೋ ನಿಮ್ಮ ಮಗು ಜೋಕಾಲಿ ಕಟ್ಟಿಲ್ವಾ ನಾಗರ ಪಂಚಮಿ ಅಂತ ಯಾರೋ ಕೇಳಿದೆ. ಇಲ್ಲ ನಮ್ಮ ಮಗುಗೆ ಗಿಡ್ಡಿನೆಸ್ ಬರುತ್ತೆ ಹ್ಯಾಂಗ್ ಮಾಡಿದರೆ. ಮುಗೀತು ಕತೆ. ಈಗಲೇ ಗಿಡ್ಡಿನೆಸ್. ಯಾರು ಜೋಕಾಲಿ ಕಟ್ಕೊಂಡು ಹ್ಯಾಂಗ್ ಮಾಡೋದಿಲ್ವೋ ವಯಸ್ಸಾದ ಮೇಲೆ ಬರೀ ಹ್ಯಾಂಗ್ ಓವರ್ನಲ್ಲೇ ಕಾಲ ಕಳೀತಾರೆ. ಆ ಹ್ಯಾಂಗ್ ಓವರ್. ಇನ್ನು ಸ್ವಿಮ್ಮಿಂಗು ಧಮ್ ಅಂತ ಬೀಳ್ತಿದ್ವಿ ಬಾವಿಗೆ. ಈಗ ಬಾವಿಗಳೆಲ್ಲ ಬತ್ತು ಹೋಗಿದೆ. ಧಮ್ ಅಂತ ಬಿದ್ದು ಈಜು ಕಲಿತಿದ್ವಿ. ಡಬಡಬ ಅಂತ ನೀರು ಕುಡಿದ ತಕ್ಷಣ ಯಾರೋ ಬಂದು ಕಾಪಾಡ್ತಿದ್ದ. ಈಜು ಕಲಿಯೋದು ಇವತ್ತು ಎಲ್ಲ ಸ್ವಿಮ್ಮಿಂಗ್ ಫೂಲು. ತಾಯಿ ತಂದೆಯರೇ ಮೊದಲು ಹೋಗ್ತಾರೆ. ಎಷ್ಟು ಫೀಟ್ ಇದೆ ವಾಟರ್? ಓ ಅಲ್ಲಿ 4 ಇಲ್ಲಿ 7. ಅಯ್ಯೋ 4 ಸಾಕು. ನಮ್ಮ ಹುಡುಗ 3.5 ಇದ್ದಾನೆ. ಇನ್ನೂ ಸ್ವಲ್ಪ ಸ್ಟೂಲ್ ಗೀಲ್ ಹಾಕಿನಾದರೂ ಕಲಿಸ್ತೀರಾ ಅವನಿಗೆ? ಹಾಂ ಇಲ್ಲ ಮೇಡಮ್ ಹಾಗಾಗಲ್ಲ, ನಾನು ಕಲಿಸ್ತೀನಿ ಇರ್ತೀನಿ. ಅಯ್ಯೋ ನಾನು ಇಲ್ಲೇ ಇರ್ತೀನಿ ಅಂದು ಆಮೇಲೆ ಬಗ್ಗೆ ಹಿಂಗೆ ಕೈ ಅಯ್ಯೋ ಕೋಲ್ಡ್ ಇದೆ ವಾಟ್ರು. ಮತ್ತೇನು ಸ್ವಿಮ್ಮಿಂಗ್ ಪೂಲ್ನಾಗ ಹಾಟ್ ವಾಟರ್ ಇರ್ತದೇನ್ರಿ? ಅಯ್ಯೋ ನಮ್ಮ ಮಗು ಕೋಲ್ಡ್ ವಾಟ್ರ್ ಆಗಲ್ಲ. ನೀವು ಮನೆಗೆ ಬಂದು ಸ್ವಿಮ್ ಕಲ್ಸೋಕ್ಕಾಗಲ್ವಾ? ಮನೆಗೆ ಬಂದು ಯಾಕೆ ಕಲಿಸ್ಬಿಡು? ಅದು ಬೆಡ್ ಮೇಲೆ ಕಲಿಸಿ ಆಮೇಲೆ ನೀರಿಗೆ ಬಿಡೋಕ್ಕಾಗಲ್ವಾ? ಬೆಡ್ ಮೇಲೆ ಕಲಿಸಿ ನೀರಿಗೆ ಬಿಡ್ತೀವಿ ಮೇಡಮ್, ಹೊರಗಡೆ ಬರ್ತಾನೆ ಇಲ್ಲೋ ಗೊತ್ತಿಲ್ಲ ಮೇಡಮ್ ಅಂತ. ಅದಕ್ಕೆ ಮಕ್ಕಳಲ್ಲಿ ಧೈರ್ಯ ತುಂಬಿಡಿ. ರಿಸಲ್ಟ್ ದಿವಸ ಅಂತ ಅಮ್ಮ ಇಂದು SLC ಫಲಿತಾಂಶ ಇಂಟರ್ನೆಟ್ನಲ್ಲಿ ಹಿಂದಿನ ರಾತ್ರಿನೇ ಬಿಟ್ಟುಬಿಡ್ತಾರೆ. ಬೆಳಿಗ್ಗೆ ಆದರೂ ಬರಲ್ಲ. ಬೆಳಿಗ್ಗೆ SLC ರಿಸಲ್ಟ್ ದಿವಸ ಮನೇಲಿ ನೋಡ್ಬೇಕು ಸರ್. SLC ಮಕ್ಕಳಿರೋ ಮನೆಯಲ್ಲಿ ರುದ್ರ ಮೌನ, ಸ್ಮಶಾನ ಮೌನ, ಯಾರ ಮುಖದಲ್ಲೂ ನಗುವಿಲ್ಲ. ಬೆಳಿಗ್ಗೆ 5:30 ಹುಡುಗ ಗುಂಡಿ ಎಲ್ಲ ಬಿಚ್ಕೊಂಡು ಕೂದಲೆಲ್ಲ ಹಿಂಗೆ ಮಾಡ್ಕೊಂಡು ಮಮ್ಮಿ ಇಂಟರ್ನೆಟೇ ಓಪನ್ ಆಗ್ತಿಲ್ಲ ಅಂತ ಇಷ್ಟು ಮಾಡದೆ ಹಾರ್ಮೋನಿಯಂ ಬರ್ಸಿದ್ರಲ್ಲಿ ಸಂಗೀತಗಾರ ಆಗಿಬಿಡ್ತಿದ್ದ. ಅವನು ಅವ್ರ ಅಪ್ಪ ಈದ್ ಬೆಕ್ಕಿನಾಗ ಮಾತಾಡ್ತಿರ್ತಾನೆ ರೀ. ಇವತ್ತು ಎಲ್ಲ ರಜೆ ಹಾಕಿಬಿಟ್ಟಿರ್ತಾರೆ ರೀ. SLC ತಂದೆ ತಾಯಿ ಇಡೀ ಕುಟುಂಬನೇ ಫೋನ್ಗಳೆಲ್ಲ ಎಂಗೇಜು. ಏನಾಯಿತು ರಿಸಲ್ಟ್ ಪ್ರಶಾಂತಂದು, ಏನಾಯಿತು ವಿನಯಂದು, ಬರೀ ಫೋನ್ನಾಗಿದೆ. ನಮ್ಮ ಕಾಲಕ್ಕೆ ಏನೂ ಇರಲಿಲ್ಲ ಸ್ನೇಹಿತರೆ. ರಿಸಲ್ಟ್ ನಾವು ಯಾವತ್ತೂ ಮೇಲಿನಿಂದ ಕೆಳಗೆ ನೋಡಿದವರೇ ಅಲ್ಲ, ಕೆಳಗಿಂದ ಮೇಲೆ ನೋಡಿದೆ. ನಾವು ಅದೇ ತಾನೇ SLC ಬರೆದಿದ್ವಿ. ಮೊಬೈಲ್ ಬಂದಿತ್ತು ನನಗೆ. ನಮ್ಮ ಮನೇಲಿ ನಾವು ಅಪ್ಪ ಅಮ್ಮ ನಾವು 4 ಜನ 6 ಜನ ಮಕ್ಕಳು. ನನ್ನ ಗೆಳೆಯನಿಗೆ ಹೇಳಿದೆ, ಲೇ ಬಡ್ಡಿ ಮಗನೇ ನೀನು ಹೋಗಿ ರಿಸಲ್ಟ್ ನೋಡಿ ನನಗೆ ಹೇಳ. ಪಾಸ್ ಆಗಿದ್ರೆ ಬರ್ತೀನಿ ಅಂದೆ. ಫೇಲ್ ಆಗಿದ್ರೆ ಅಂದ ಅವನು. ನನ್ನ ಮಗನೇ ಸರಿ ಆಯಿತು. ಒಂದು ಸಬ್ಜೆಕ್ಟ್ ಹೋಗಿದ್ರೆ ಗುಡ್ ಮಾರ್ನಿಂಗ್ ಟು ಯು ಅಂತ ಕೊಡು, ನಾನು ಅರ್ಥ ಮಾಡ್ಕೊಂಬಿಡ್ತೀನಿ ಒಂದು ಸಬ್ಜೆಕ್ಟ್ ಹೋಗಿದೆ ಅಂತ. 2 ಹೋಗಿದ್ರೆ ಅಂದ ಅವನು. ಈಗಲೇ ಯಾಕೆ ನುಡಿತೀಯೋ ಕಳ್ಳನ ಮಗನೇ? ಆಯಿತು 2 ಹೋಗಿದ್ರೆ ಗುಡ್ ಮಾರ್ನಿಂಗ್ ಟು ಯು ಆ್ಯಂಡ್ ಯುವರ್ ಫಾದರ್ ಅಂತ ಕೊಡು, ಅರ್ಥ ಮಾಡ್ಕೊತೀನಿ. ನಡಿ ಕೇಳಬೇಡ ಇನ್ನು. ಹೋದ ಸರ್, ಅರ್ಧ ಗಂಟೆ ಕಾದೆ. ಡಣ್ ಅಂತ ಮೆಸೇಜ್ ಬಂತು. ನೋಡ್ತೀನಿ ಏನು, ಗುಡ್ ಮಾರ್ನಿಂಗ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. 6 ಡೆಮ್ ಅಂದ್ಬಿಟ್ಟಿದ್ವಿ. ಒಂದು ಚೂರು ಭಯಗೊಳ್ಳಿಲ್ಲ ನಾವು. 1.5 ರೂಪಾಯಿ ಆವಾಗ ಮಯೂರ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾಕ್ಕೆ ಹೋಗಿ ಹಾಯಾಗಿ ಸಿನಿಮಾ ನೋಡಿ ಮನೆಗೆ ಬಂದು ಮತ್ತೆ ಅಕ್ಟೋಬರಿಗೆ ರೆಡಿ ಆದ್ವಿ. ಶಾಲೆ ಓದು ತಲೆಗೆ ಹತ್ತಲ್ಲ ಅಂತ ಗೊತ್ತಾದ ತಕ್ಷಣ ಪುಸ್ತಕಗಳಲ್ಲಿ BG ಭೈರಪ್ಪ ಕಾರಂತರನ್ನ ಇಟ್ಕೊಂಡು ಓದಿದ್ವಿ. ಇವತ್ತು ಅದೇ ನಮಗೆ ಅನ್ನ ಆಯಿತು. ಇಂಥ ಸರಿ ರಾತ್ರಿ ಅದೇ ನಮಗೆ ದಾರಿ ದೀಪ ಆಯಿತು. ನಗೆ ಹಬ್ಬ ಕಾರ್ಯಕ್ರಮದಲ್ಲೀಗ ಮತ್ತೊಂದು ಬ್ರೇಕ್.